Watch India's largest kids library only on Jio Hotstar. Download the app now. ಕಮಲ್ಪುರದ ನಾರಂಗ್ ಅವರಿಗೆ ಎನ್ಸೈಕ್ಲೋಪೀಡಿಯಾ ಪುಸ್ತಕವನ್ನು ಕೊಡಲಾಗಿದೆ. ಇದರಿಂದ ಕಮಲ್ಪುರದ ಜನರು ಬಹಳ ಸಂತೋಷವಾಗಿದ್ದಾರೆ. ಕಾರಣ ಮಿಸ್ಟರ್ ನಾರಂಗ್ ಅವರು ಈ ಊರಿನ ಹೆಸರನ್ನು ಜಗತ್ಪ್ರಸಿದ್ಧಿ ಮಾಡಿದ್ದಾರೆ. ಪತ್ಲು, ಈ ಎನ್ಸೈಕ್ಲೋಪೀಡಿಯಾ ಅಂದ್ರೆ ಏನು? ಎನ್ಸೈಕ್ಲೋಪೀಡಿಯಾ ಅಂದ್ರೆ ಏನು ಗೊತ್ತೇನ ಮಟ? ಎಲ್ಲ ವಿಷಯನೂ ಕರಗತ ಮಾಡ್ಕೊಂಡಿರೋರ್ನ ಆ ಥರ ಕರೀತಾರೆ ಕಣ. ಪತ್ಲು, ನಾನು ಎನ್ಸೈಕ್ಲೋಪೀಡಿಯಾ ಆಗ್ಬೇಕು ಕಣೋ. ಫುರ್ಫುರಿ ನಗರ ಹೆಸರು ನಾವು ಸಖತ್ ಫೇಮಸ್ ಮಾಡಬೇಕು. ನಡಿಯೋ ಪತ್ಲು, ಡಾಕ್ಟರ್ ಝಟ್ಕ ನೋಡ್ಕೊಂಬರೋಣ. ಓ ಮೋಟು, ನನ್ನ ಜೀವದ ಗೆಳೆಯ, ನೋಡಪ್ಪ ತಗೋ, ಈಗ ನೀನು ಆಗ್ತೀಯ ಎನ್ಸೈಕ್ಲೋಪೀಡಿಯಾ. ನೋಡಯ್ಯೋ, ನಿನ್ ಕಿವಿಗೆ ಒಂದು ಚಿಪ್ ಅಂಟಿಸ್ತೀನಿ ಕಡೆಯೋ. ಜನಗಳು ನಿನ್ನನ್ನು ಯಾವುದೇ ಪ್ರಶ್ನೆಗಳನ್ನ ಕೇಳಿದ್ರು ನಿನ್ನ ಬಾಯಿಯಿಂದ ಪಟಕ್ ಅಂತ ಉತ್ತರ ಬಂದ್ಬಿಡುತ್ತೆ ಕಡೆಯ. ಅಂತ ಚಿಪ್ ಅಂಟಿಸಿದ್ದೀನಿ ನಾನು. ಬಹಳ ಸಂತೋಷ ಆಗ್ತಿದೆ. ಥ್ಯಾಂಕ್ ಯು ಡಾಕ್ಟರ್ ಅಣ್ಣ, ತುಂಬಾ ಥ್ಯಾಂಕ್ಸ್. ಆದ್ರೆ ಒಂದು ವಿಷಯ ಕಣಯ್ಯ, ನೀ ಇದನ್ನ ಹಾಕೊಂಡು ಯಾವುದೇ ಆಸೆನ ಅಪೇಕ್ಷೆ ಪಡಬಾರ್ದು ಕಣಯ್ಯ. ಜನಗಳಿಗೆ ಮೋಸ ಮಾಡ್ದಂಗ ಆಗ್ಬಿಡುತ್ತೆ. ಡಾಕ್ಟರ್ ಅಣ್ಣ, ನಾನ್ ಜನಗಳಿಗೆ ಬರೀ ಸಹಾಯ ಮಾಡೋದನ್ನ ನೋಡ್ತೀರಣ್ಣ. ನಡಿಪತ್ಲು, ಹೋಗೋಣ ನಾವು. ಅಯ್ಯಮ್ಮ ಬೋಟು, ಒಂದ್ಸಾರಿ ಚೆಕ್ ಮಾಡೋದು ಒಳ್ಳೇದು. ಆ ಡಾಕ್ಟರ್ನ ಅಣಿಸಿರೋ ಚಿಪ್ಪು ಸರಿಯಾಗಿ ಕೆಲಸ ಮಾಡುತ್ತೋ ಇಲ್ವೋ ಅಂತ. ಓ ಚಿಂಗಂ ಸಾರ್, ನೀವು ಕರೆಕ್ಟ್ ಆಗಿ ಹೇಳಿದ್ರಿ ಚಿಂಗಂ ಸಾರ್. ಈಗ ನೀವೇ ಒಂದು ಪ್ರಶ್ನೆ ಕೇಳ್ಬೋದು. ಓಕೆ, ಕೇಳ್ತೀನಿ ಬೋಟು. ಈಗ ಹೇಳು, ಭೂಮಿಯಿಂದ ಚಂದ್ರಲೋಕ ಎಷ್ಟು ಕಿಲೋಮೀಟರ್ ಆಗುತ್ತೆ? ಕಮಾನ್. 3,84,400 ಕಿಲೋಮೀಟರ್. ಅಯ್ಯಮ್ಮ, ಆದ್ರೆ ಇದೆಲ್ಲ ಹೆಂಗ್ ಗೊತ್ತಾಯ್ತು ಮೋಟು ಹೇಳಿರೋದೆಲ್ಲ ನಿಜ ಅಂತ? ವೆರಿ ಇಂಟೆಲಿಜೆಂಟ್ ಕ್ವಶನ್ ಕಸಿಟರ್. ಒಂದ್ ಕೆಲಸ ಮಾಡು, ಹೋಗಿ ಅಳ್ತಾ ಮಾಡ್ಕೊಂಬ, ಚಂದ್ರಲೋಕಕ್ಕೆ ಹೋಗಿ. ಅಯ್ಯಮ್ಮ, ನನ್ನ 20 ವರ್ಷದ ಅನುಭವದಲ್ಲಿ ಇಷ್ಟೊಂದು ಅಳತೆ ಮಾಡಿ ನಾನು ಯಾರಿಗೂ ಹೇಳೇ ಇಲ್ಲ. ಅಯ್ಯಪ್ಪ, ಉಳ್ಕೋಬೇಕು ನಾನು. ಹೋಗಿ ಹಾಕಿಸ್ಕೊಂಡ್ರು ನನ್ನ ಪೇಷಂಟ್ಗಳ ಮೇಲಾಣೆ. ನಮ್ಮೊಟ್ಟು ಸೊರ್ರೆಗೆ ಉತ್ತರ ಕೊಟ್ಬಿಟ್ಟಪ್ಪ. ಅಯ್ಯಪ್ಪ, ಕಾಪಾಡಿ. ರಾತ್ರಿ ಹೊತ್ತು ನೆಮ್ಮದಿಯಾಗಿರಕ್ ಬಿಡಲ್ಲ ಈ ಜನ. ಇಲ್ಲ ಇಲ್ಲ ಅಯ್ಯಪ್ಪ. ಢಿಂಕ ಚಕ ಢಿಂಕ ಚಕ ಢಿಂಕ ಚಕ ಢಿಂಕ ಚಕ. ಪತ್ಲು, ನಾ ಜನಗಳಿಗೆ ಸಹಾಯ ಮಾಡ್ತೀನಿ ಕಣೋ. ಜನಗಳಿಗೆ ಸಕ್ಕ. ಅಯ್ಯಯ್ಯ, ಯಾಕಪ್ಪ, ಯಾಕಿಂಗ್ ಕೂತಿದೀಯಾ? ಅರೆ, ಏನ್ ಹೇಳೋದು ಮೋಟು ಪತ್ಲು, ನನ್ನ ಹೊಲದಲ್ಲಿರೋ ಬೆಳೆನೇ ಕಡಿಮೆ ಅಂತ ಅನಿಸ್ತಾ ಇದೆ. ಇಲ್ಲಿ ಕೇಳು, 2 kg ಗೊಬ್ಬರ, 2 kg ಬೇವಿನ ಸೊಪ್ಪು, 2 kg ಬೂದಿ, 2 kg ಇದ್ಲು, 2 kg ಬೂಸ, ಇವೆಲ್ಲ ನಾವು ಒಂದು ಪಾತ್ರೆಯಲ್ಲಿ ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಬಿಟ್ಟು ಹೊಲಕ್ಕೆ ಹಾಕೋ, ಸರಿ ಹೋಗ್ಬಿಡುತ್ತೆ. ಬೆಳೆ ಸಖತ್ತಾಗಿ ಬಂದ್ಬಿಡುತ್ತೆ. ನಿಜನಾ ಮೋಟು? 100% ಸರಿ. ಮೋಟು ಏನ್ ಹೇಳಿದ್ರು ಕರೆಕ್ಟ್ ಆಗಿ ಹೇಳ್ತಾನೆ. ನಮ್ಮ ಮೋಟು ಎನ್ಸೈಕ್ಲೋಪೀಡಿಯಾ ಆಗಿದ್ದಾರೆ ಗೊತ್ತಾ? ಇವಾಗ್ಲೇ ಮಾಡ್ತೀನಿ. ಧನ್ಯವಾದಗಳು ಮೋಟು. ಥ್ಯಾಂಕ್ ಯು. ನನ್ನ ಹೊಲದ ಬೆಳೆ ಎಲ್ಲ ಹಾಳಾಗೋಯ್ತು. ನಾನು ಇವ್ರನ್ನ ಬಿಡೋದೇ ಇಲ್ಲ. ಅರೆ ಚನ್ನು, ಮಣ್ಣು, ಗನ್ನು, ಬೇಗ ಬನ್ನಿ, ನಾವೆಲ್ಲ ಮೋಟು ಪತ್ಲುಗೆ ಬುದ್ಧಿ ಕಲಿಸ್ಬೇಕು. ಅಲ್ಲ ಯಜಮಾನ್ರೆ, ಆ ಕಡೆ ಈ ಕಡೆ ಗುರ್ತಾಕೊಂಡು ಏನ್ ಹುಡುಕ್ತಾ ಇದ್ದೀರಾ ನೀವು? ನೀನು ಕಾಣಲ್ವಾ ಪತ್ಲು, ನನ್ನ ಹೊಲ ಎಲ್ಲ ಒಣಗೋಗಿದೆ. ನಾನಿಲ್ಲಿ ಬೋರ್ವೆಲ್ ಹಾಕ್ಸಕ್ಕೆ ಜಾಗ ಹುಡುಕ್ತಾ ಇದ್ದೀನಿ ಪತ್ಲು. 3-4 ಜಾಗದಲ್ಲಿ ಬೋರ್ ಹಾಕ್ಸಿದ್ರು ನೀರ್ ಸಿಕ್ಲಿಲ್ಲ ಪತ್ಲು. ಇವಾಗ ನೀವಿಬ್ರೇ ಹೇಳ್ರಿ, ಏನ್ ಮಾಡ್ಲಿ? ನಿಮ್ ಸಮಸ್ಯೆಗೆಲ್ಲ ಮೋಟು ಇದಾನಲ್ಲ, ನಮ್ ಮೋಟು ಎನ್ಸೈಕ್ಲೋಪೀಡಿಯಾ ಆಗ್ಬಿಟ್ಟಿದ್ದಾನೆ. ಒಂದ್ ನಿಮಿಷ ಇರಪ್ಪ, ಈಗಲೇ ಅದ್ರ ಬಗ್ಗೆ ಹೇಳ್ಬಿಡ್ತೀನಿ ಏನು ಅಂತ. 2 ಕಡ್ಡಿ ಹಿಡ್ಕೊಂಡ್ಬಿಡು. ಕಡ್ಡಿ ಹಿಡ್ಕೊಂಡು ಕ್ರಾಸ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇರೋ. ಯಾವ ಜಾಗದಲ್ಲಿ ಕಡ್ಡಿ ಅಳ್ಳಾಡುತ್ತೋ ಆ ಜಾಗದಲ್ಲಿ ನೀರಿದೆ ಅಂತ ಅರ್ಥ. ನೋಡೋ, ಇಲ್ಲಿ ನೀರಿದೆ, ಇಲ್ಲಿ ಆಗಿ ಪತ್ಲೋ ಇವ್ರ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಬರ, ಅಲ್ಲಿ ತೋಡ್ಬೇಕು. ಬಾಬಾ. ಅರೆ ಮೋಟು ಎಷ್ಟೊಂದು ಆಳಕ್ಕೆ ಬೋರ್ ತೋಡಿಸ್ತಾ ಇದ್ದಾನೆ. ನೀರು ಯಾವಾಗ ಬರುತ್ತೆ ನನಗಂತೂ ಗೊತ್ತಿಲ್ಲ. ಎಷ್ಟೊಂದು ಖರ್ಚಾಗೋಯ್ತು ಆದರೂ ನೀರು ಬರಲಿಲ್ಲ. ಇದೇನಿದು, ಏನಿದು?
ಛೀ ಛೀ, ಇಷ್ಟೊಂದು ಕೆಟ್ಟ ಮತ್ತು ಕೊಳಕು ನೀರು. ನನ್ ದುಡ್ಡೆಲ್ಲ ಹಾಳು ಮಾಡ್ಬಿಟ್ಟ. ಮೋಟನ್ ಮಾತ್ರ ಬಿಡಲ್ಲ ನಾನು. ರಘು, ನಂದು, ಚೋಟು, ನಡೀರಿ, ಇವತ್ತು ಮೋಟನ್ ಮಾತ್ರ ಬಿಡೋದ್ ಬೇಡ. ಯಾಕಪ್ಪ ಹೇಳ್ತಾ ಇದೀಯಾ? ಅಲ್ಲ, ಈ ಕೋಳಿಗೆ ಏನಾಯ್ತಪ್ಪ? ಅವು ಹೇಳ್ತಾ ಇವೆಲ್ಲ. ನಾನೇನ್ ಹೇಳಿ ಮೋಟು ಪತ್ಲು, ನನಗೆ 5 ಕೋಳಿಗೂ ಕೂಡ ರೋಗ ಬಂದ್ಬಿಟ್ಟಿದೆ. ಇದರಿಂದ ಬೇರೆ ಕೋಳಿಗೂ ರೋಗ ಬರ್ಬೋದು. ಯಾಕೆಂದ್ರೆ ಕೋಳಿಯಿಂದ ಕೋಳಿಗೆ ಬೇಗ ಹರಡುತ್ತೆ. ಇದರಿಂದ ನನ್ನ ಕೋಳಿ ಫಾರಂಗೆ ತೊಂದರೆ ಆಗ್ಬೋದು. ಅದಕ್ಕೆ ಔಷಧಿ ನಮ್ಮ ಮೋಟಿನೇ ಹೇಳ್ತಾನೆ. ಹೇಳ್ತೀನಿ. ನಿಮ್ ಕೋಳಿಗಳಿಗೆ ಧನಿಯಾ, ಮೆಣಸಿನ್ಕಾಯಿ, ಅರಿಶಿನ, ಜೀರಿಗೆ, ಈರುಳ್ಳಿ, ಚಕ್ಕೆ, ಲವಂಗ, ಯಾಲಕ್ಕಿ, ಅಜ್ವೈನು ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಅದಕ್ಕೆ ಕೊಡು. ಆಗ ನೋಡು, ನಿಮ್ ಎಲ್ಲ ಕೋಳಿಗಳು ಬೇಗ ಹುಷಾರಾಗ್ಬಿಡ್ತವೆ. ಇನ್ ಲೈಫಲ್ಲೇ ಅವಕ್ಕೆ ಜ್ವರನೇ ಬರೋದಿಲ್ಲ. 100%. ಈ ಔಷಧಿ ಕೆಲಸ ಮಾಡುತ್ತಾ ಇಲ್ವೋ ಗೊತ್ತಿಲ್ಲ, ಆದ್ರೂ ನಿಮ್ಮ ಮೇಲೆ ನಂಬಿಕೆ ಇದೆ. ಮೊದ್ಲು ನಾ ಹೇಳಿದ್ ಮಾಡು. ಇದೇನಾಯ್ತು? ಮೋಟುನ ನಾನು ಇಡೀ ಕೋಳಿ ಫಾರಂ ಹಾಳು ಮಾಡ್ಬಿಟ್ಟಲ್ಲ. ಅನ್ನೋ ಸಣ್ಣೋ ದುಲ್ಲು ಪಪ್ಪು, ಬೇಗ ಬನ್ನಿ. ಎಲ್ಲರೂ ಹೋಗ್ಬಿಟ್ಟು ಮೋಟುಗೆ ಬುದ್ಧಿ ಕಲ್ಸೋಣ. ತೀರ್ಣ ಹೊಟ್ಟೆ ಹಸು, ಬೇಗ ಸಮಸ್ಯೆ ತಗೊಂಬ. ಪತ್ಲು, ಅಲ್ಲಿ ನೋಡು, ಜನರ ಗುಂಪು ನಮಗೆ ಥ್ಯಾಂಕ್ಸ್ ಹೇಳಕ್ ಓಡ್ ಬರ್ತಾ ಇವೆ. ಥ್ಯಾಂಕ್ ಯು ಹೇಳಕ್ಕೆ ಲಾಟಿನ ತಗೊಂಡ್ಬರ್ತಾ ಇದಾರಲ್ಲ. ದೊಣ್ಣೆ ಒದೆ ಕೊಡೆ ಕಣ. ಇರ್ಬೋದು ಕಣ. ಅರೆ, ನೀವು ನನ್ನ ಬೆಳೆಗಳನ್ನೆಲ್ಲ ಹಾಳು ಮಾಡಿದ್ರ. ನೀನ್ ತೋರಿಸಿದ ಜಾಗದಲ್ಲಿ ಬರೀ ಕೊಳಕ್ ನೀರೇ ಬರ್ತಾ ಇದೆ. ಕಪ್ಪಗಿರೋ ಗಲೀಜ್ ನೀರ್ ಬಿಟ್ರೆ ಬೇರೆ ಏನು ಬರ್ತಾ ಇಲ್ಲ. ನೀನು ನನ್ನ ಕೋಳಿ ಫಾರ್ಮ್ ನ ಬರ್ಬಾದ್ ಮಾಡಕ್ ಬಿಟ್ಟೆ. ನೀನ್ ಹೇಳಿದ ಔಷಧಿ ತಿಂದು ನನ್ನ ಕೋಳಿಗಳೆಲ್ಲ ಸತ್ತೋದ್ವು. ನಾನು ನಿನ್ನ ಬಿಡಲ್ಲ. ಏನ್ಪಾ, ನನ್ನ ಅಂಗಡಿನ ಕೊಡ್ಲಾಕತ್ತೀರಿ? ಹೊಡಿಯೋದಾದ್ರ ಮೋಟು ಪತ್ರಿ ಹೊಡಿರಿ ಸರ್. ಮೋಟು ಪತ್ಲು ಸ್ನೇಹಿತ ಅನ್ಸುತ್ತೆ, ಇವನ್ಗೂ ಹೊಡೀರಾ. ನನ್ನ ಸಮೋಸ ಅಂಗಡಿ ಇನ್ನೊಂದ್ಸಲಿ ಮಾಡಕ್ಕೆ ಹೇಳಲ್ಲ ಬಿಡ್ರಪ್ಪ. ಓಡನ್ ಬರೋ. ಬಿಡ್ರ. ಚಿಂಗಂ ಸರ್, ಇಷ್ಟೇ ಸರ್ ನಡೆದಿದ್ದು. ವೈಫಿಯ ವೆನ್ ಚಿಂಗಮ್ ಇಸ್ ಹಿಯರ್. ನಾನು ಅವನ್ನೆಲ್ಲ ನೋಡ್ಕೋತೀನಿ. ಅಯ್ಯೋ, ಸ್ಟಾಪ್. ಈ ಚಿಂಗಮು ಗೋಡೆ ಇದ್ದಾಗೆ. ನೀವೆಲ್ಲರೂ ಈ ಗೋಡೆನ ದಾಟ್ಕೊಂಡೇ ಹೋಗ್ಬೇಕಾಗುತ್ತೆ. ಬೇಗ ಓಡ್ಬಾರ ಮಟ್ಟ. ಬಂದೇ ಬಿಟ್ರವರು. ಅಯ್ಯಮ್ಮ, ಗೋಡೆ ಒಡೆದ್ ಬರೋದಿರ್ಲಿ. ನೀವು ನನ್ನ ಪೊಲೀಸ್ ಸ್ಟೇಷನ್ ಒಡೆದಾಕ್ ಬಿಟ್ರಲ್ಲಪ್ಪ. ನಾನ್ ನಿಮ್ ಬಿಡೋದಿಲ್ಲ. ಐ ಸ್ಟಾಪ್. ಅಮ್ಮ, ಅರೆ, ಮೋಟು ಪತ್ಲು ಕೊಟ್ಟಿರೋ ಐಡಿಯಾ ಇಂದ ನನ್ ಬೆಳೆ ಎಲ್ಲ ಟಾಪ್ 1 ಆಗ್ಬಿಟ್ಟಿದೆ. ಅರೆ ಓ ಚನ್ನು ಮಣ್ಣು ಗನ್ನು, ಬನ್ನಿ ಬೇಗ ಬನ್ನಿ. ಎಲ್ಲರೂ ಮೋಟು ಪತ್ಲಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅಯ್ಯೋ, ಅರೆ ವಾ. ಇದು ಪೆಟ್ರೋಲ್ ಇದೆ. ನನ್ನ ಭೂಮಿನಲ್ಲಿ ಪೆಟ್ರೋಲ್ ಸಿಕ್ಬಿಟ್ಟಿದೆ. ನಾನೀಗ ಕೋಟ್ಯಾಧಿಪತಿ ಆಗ್ಬಿಟ್ಟೆ. ಇದೆಲ್ಲ ಮೋಟು ಪತ್ಲು ಕಡೆಯಿಂದ ಆಗಿರೋದಪ್ಪ. ನಡೀರಿ, ಎಲ್ಲರೂ ಹೋಗ್ಬಿಟ್ಟು ಅವ್ರಿಗೆ ಧನ್ಯವಾದ ಹೇಳೋಣ. ಬಿಡಲ್ಲ ಕಣ್ರೋ, ನೀವೆಲ್ಲೇ ಹೋಗ್ರಿ, ನಾನು ನಿಮ್ಮನ್ನು ಬಿಡಲ್ಲ. ನಡೀರಿ. ಏನಿದು? ಇದೇನಾಯ್ತು? ರಾಮ ಸೋಮ ಭೀಮ, ನಡೀರಿ, ಮೋಟು ಪತ್ಲಿಗೆ ಹೋಗ್ಬಿಟ್ಟು ಥ್ಯಾಂಕ್ಸ್ ಹೇಳ್ಬಿಟ್ಟು ಬರೋಣ. ಜೋರಾಗಿ ಓಡೋ, ಅವ್ರು ಓಡಿಸ್ಕೊಂಡ್ ಬರ್ತಾನೆ ಇದ್ದಾರೆ ಕಣೋ. ಈಗ ಏನ್ ಮಾಡೋದು ಪತ್ಲು?
ಈಗ ಓಡೋಗಕ್ಕೂ ಜಾಗ ಇಲ್ಲ ಮೋಟು ನಾವ್ ಎಲ್ಲ ಕಡೆಯಿಂದನೂ ಸಿಕ್ಕಾಕೊಂಬಿಟ್ವಿ ಕಣ. ಅರೆ ಮೋಟು ಪತ್ಲು ಯಾಕೆ ಓಡ್ತಾ ಇದ್ದೀರಾ? ನಾವೆಲ್ಲರೂ ನಿಮಗೆ ಥ್ಯಾಂಕ್ಸ್ ಹೇಳಕ್ ಬಂದಿದೀವಿ. ಥ್ಯಾಂಕ್ಸ್ ಅಂದ್ರೆ ಹೆಂಗಪ್ಪ? ಲಾಠಿ ಹಿಡ್ಕೊಂಡು ಟೀ ಹಣ್ಣಿನ ಅಂಗಡಿ ಹತ್ರ ಕೊಟ್ರಲ್ಲ ಆ ಥ್ಯಾಂಕ್ಸಾ? ಅರೆ ಇಲ್ಲ ಇಲ್ಲ, ನಿಜವಾದ ಥ್ಯಾಂಕ್ಸು. ನೀ ಕೊಟ್ಟ ಐಡಿಯಾದಿಂದ ನನ್ ಪೂರ್ತಿ ಹೊಲ್ದಾಗ ಬೆಳಿ ಬಂಗಾರ ಆಗೈತೆ ಅಣ್ಣ. ನನ್ ಕೋಳಿ ಮೊಟ್ಟೆಗಳು ರಾಶಿನೇ ಇಟ್ಬಿಟ್ಟಿದೆ, ಒಂದಕ್ಕೊಂದು ಸ್ವಸ್ಥವಾಗಿ ತಾಜವಾಗಿದ್ದಾವೆ. ಮತ್ತೆ ನನ್ ಹೊಲದಲ್ಲಿ ಪೆಟ್ರೋಲ್ ಸಿಕ್ಕಿದೆ ಮೋಟು, ಪೆಟ್ರೋಲ್ ಸಿಕ್ಕಿದೆ, ಎಲ್ಲ ನಿನ್ನಿಂದ. ಆ? ಅಂದ್ರೆ ಮೋಟು ನೀನು 100% ಎನ್ಸೈಕ್ಲೋಪೀಡಿಯಾ ಆಗ್ಬಿಟ್ಟಿದ್ಯಾ ಕಣ. ಆ? Thank you, ಮೋಟು ಬದ್ಲು. ಜಿಂದಾಬಾದ್, ಮೋಟು ಬದ್ಲು ಜಿಂದಾಬಾದ್. Watch India's largest kids library only on Geo Hotstar. Download the app now.